ಆರ್ಚೆಕ್ ಮಾರ್ನಿಂಗ್ ಟು ಆಲ್. ನಾನು ಸೋಮೇಗೌಡ ಮಾತಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತು ನಮ್ಮೂರಲ್ಲೇ ನಾನು ಒಂದು ವಿಪ್ನೆಲೆ ತೋಟಕ್ಕೆ ಬಂದಿದ್ದೀನಿ. ಅಂದರೆ ಮಲ್ಬರಿ ಪ್ಲಾಂಟೇಶನ್. ಮಲ್ಬರಿ ಪ್ಲಾಂಟೇಶನ್ ಏನಕ್ಕಪ್ಪ ಅಂತ ಹೇಳಿದ್ರೆ ರೇಷ್ಮೆ ಸಾಕಣೆ ಮಾಡಲಿಕ್ಕೆ. ಇದು 1 ಎಕರೆ ಪ್ಲಾಂಟೇಶನ್ ಇದೆ. ನಾನು 2 ಬ್ಯಾಗು ಕ್ರಾಪ್ಸುದಾ ಗ್ರ್ಯಾನ್ಯುವಲ್ಲು, 1 ಬ್ಯಾಗು DNC 90 ಕೊಟ್ಟಿದ್ದೆ 1 ಎಕರೆ ಪ್ಲಾಂಟೇಶನ್ಗೆ. ಎಷ್ಟು ಚೆನ್ನಾಗಿ ಸೊಪ್ಪು ಬಂದಿದೆ ಅಂತ ಹೇಳಿದ್ರೆ, ಅವರು ನನ್ನೂರಲ್ಲಿ ನಾನು ಯಾವತ್ತೂ ಕೂಡ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಿರ್ಲಿಲ್ಲ. ಬಟ್ ನಾನು ಆತ್ಮೀಯರು ಅಂತೇಳಿ ಕೊಟ್ಟೆ, ಪ್ರಮೋಟ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ 25 ದಿನದ ಸೊಪ್ಪಿದು. ನಾನೀಗ ತೆವರಿ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ, ಕೆಳಗಡೆ ಇಳಿತೀನಿ. ಇದು ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ, ನನಗಿಂತ ಎತ್ತರ ಇದೆ. ಒಂದು ಎಲೆನೂ ಕೂಡ ಒಂದು ಅಂಗೈ ಅಗಲಕ್ಕಿಂತ ಜಾಸ್ತಿ ಇದೆ. ಒಂದೊಂದು ಅಂಗೈ ಅಗಲಕ್ಕಿಂತ ಜಾಸ್ತಿ ಇದೆ. ಮತ್ತು ಇಡೀ ತೋಟ ಎಷ್ಟು ಯೂನಿಫಾರ್ಮಿಟಿ ಅಂತ ಹೇಳಿದ್ರೆ, ಸೌಂಡ್ ಕೇಳುತ್ತೆ ನೋಡಿ. ಒಳಗಡೆ ಹೋಗಿ ಸುಮ್ಮನೆ ಸೊಪ್ನಿಂಗ್ ಅಂದರೆ ಮೊರ ಅನ್ನೋ ಸೌಂಡ್ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಕ್ವಾಲಿಟಿ ಲೀಫ್. ರೇಷ್ಮೆ ಹುಳು ಭಾಳ ಚೆನ್ನಾಗಿ ಇಳುವರಿ ಬರಬೇಕಂತ ಹೇಳಿದ್ರೆ ಕ್ವಾಲಿಟಿ ಲೀಫ್ ವೆರಿ ವೆರಿ ಇಂಪಾರ್ಟೆಂಟ್. ಈ ತೋಟದಲ್ಲಿ ಎಲ್ಲಾದರೂ ಒಂದು ಎಲೆ ಕಿತ್ತು ತೂಕು ಹಾಕಿದ್ರೆ, ಒಂದು ಎಲೆ ಮಿನಿಮಮ್ 5 ಗ್ರಾಮ್ಗಿಂತ ಜಾಸ್ತಿ ಬರುತ್ತೆ. ಬಟ್ ರೈತರು ಇವತ್ತು ಬೆಳೀತಾ ಇರುವಂಥ ಎಲೆಗಳು ಎಷ್ಟು ಬರುತ್ತೆ ಅಂದರೆ 3-3.5 ಗ್ರಾಮ್ ಬರುತ್ತೆ. ರೇಷ್ಮೆ ಹುಳುವಿನ ಇಳುವರಿ ಮತ್ತು ರೇಷ್ಮೆ ಹುಳುವಿನ ದಕ್ಷತೆ ಬರೋದು ಅದು ಮೇಯುವಂಥ ಆಹಾರದಿಂದ. ರೇಷ್ಮೆ ಹುಳುಗಳಿಗೆ ಸಂಪೂರ್ಣವಾದಂಥ ಒಂದು ಆಹಾರ ಅಂತ ಹೇಳಿದ್ರೆ ಕ್ವಾಲಿಟಿ ಲೀಫ್, ದಕ್ಷತೆಯಾಗಿರುವಂಥ ಎಲೆ. ಇದೊಂದನ್ನು ಬಿಟ್ಟು ಇನ್ನೇನು ತಿನ್ನಲ್ಲ ರೇಷ್ಮೆ ಹುಳು. ಋಷಿ ಮುನಿಗೆ ಹೋಲಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ಯೂರ್ ವೆಜಿಟೇರಿಯನ್. ಮತ್ತು ರೇಷ್ಮೆ ಎಲೆ ಜೊತೆ ನೀವು ಯಾವ ಎಲೆ ಹಾಕಿದ್ರೂ ತಿನ್ನಲ್ಲ ರೇಷ್ಮೆ ಹುಳು. ಅಂಥ ಹುಳುಗೆ ಹೆಚ್ಚು ಇಳುವರಿ ಬರಬೇಕಂತ ಹೇಳಿದ್ರೆ ನಾವು ಕ್ವಾಲಿಟಿ ಲೀಫ್ ಕೊಡಬೇಕಾಗುತ್ತೆ, ಅಂದರೆ ಕ್ವಾಲಿಟಿ ಫುಡ್ ಕೊಡಬೇಕಾಗುತ್ತೆ. ಕ್ವಾಲಿಟಿ ಫುಡ್ ಕೊಡಬೇಕಂತ ಹೇಳಿದ್ರೆ ನಾವು ಕ್ವಾಲಿಟಿ ಗೊಬ್ಬರ ಕೊಡಬೇಕಾಗುತ್ತೆ. ಮೇಜರಾಗಿ ಕ್ವಾಲಿಟಿ ಗೊಬ್ಬರ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಕ್ರಾಪ್ಸುದಾ ಮತ್ತು DNC 90. ಇದನ್ನು ನಾನು ಜಸ್ಟು 2 ಬ್ಯಾಗು ಕ್ರಾಪ್ಸುದಾ ಗ್ರ್ಯಾನ್ಯುವಲ್, 1 ಬ್ಯಾಗು DNC 90ನ 50 kg ಮಣ್ಣು ಅಥವಾ ಮರಳು ಅಥವಾ ತಿಪ್ಪೆ ಗೊಬ್ಬರ ಜೊತೆ ಬೆಳೆಸಿ, ನೀವು ಈ ಕೂಳೆ ಆದಮೇಲೆ ನೆಕ್ಸ್ಟ್ ಬೆಳೆಗೆ ಉಳುಮೆ ಮಾಡಬೇಕಾದ್ರೆ ತೋಟಕ್ಕೆಲ್ಲ ಹೆಚ್ಚಿಸ್ಬಿಟ್ಟು ನೀವು ಕೊಡೋದೇ ಆದರೆ ರೈತರು ಎಷ್ಟು ಖುಷಿ ಆಗ್ತಾರೆ ಅಂತ ಹೇಳಿದ್ರೆ, ನಾನು ಒಂದು ಎಕರೆಗೆ 100 ಪಿಂಡಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 125 ಪಿಂಡಿ ಆಗುತ್ತೆ. ಒಂದು ಪಿಂಡಿ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ಸರಿಸುಮಾರು 500 ರೂಪಾಯಿ ಅಂತ ಅದ್ಭುತವಾದಂಥ ಸೊಪ್ಪು ಬಂದಿದೆ ಸ್ನೇಹಿತರೆ. ಈ ತೋಟ ಸಂಪೂರ್ಣವಾಗಿ